ನಮಸ್ಕಾರ ಸ್ನೇಹಿತರೆ, ನಾನು ವಿದ್ಯಾರಣ್ಯಪುರ ಹತ್ರ ಇದ್ದೀನಿ. ವಿದ್ಯಾರಣ್ಯಪುರ ಹತ್ರ ಸಂಭ್ರಮ್ ಕಾಲೇಜು ಆಪೋಸಿಟ್ಟು ಒಂದು ಇಂಡಿಪೆಂಡೆಂಟ್ ಹೌಸು ಸೇಲ್ಗಿದೆ. ಇದು 30-40 ಬರುತ್ತೆ ಮೆಜರ್ಮೆಂಟು. ಇದು ವೆಸ್ಟ್ ಫೇಸಿಂಗ್ ಸೈಟು, ನಾರ್ತ್ ಫೇಸಿಂಗ್ ಮೈನ್ ಡೋರ್ಸ್ ಎಲ್ಲ. ಸೊ ಇದು ರೆಂಟಲ್ ಇನ್ಕಮ್ ಬಿಲ್ಡಿಂಗು. ಸೊ ಇವಾಗ ಗ್ರೌಂಡ್ ಫ್ಲೋರಲ್ಲಿದ್ದೀನಿ. ಗ್ರೌಂಡ್ ಫ್ಲೋರಲ್ಲಿ ಇಲ್ಲಿ ಕಾರ್ ಪಾರ್ಕಿಂಗ್ ಇದೆ ನೋಡಿ, ದೊಡ್ಡ ಕಾರ್ ಪಾರ್ಕಿಂಗು. ಇಲ್ಲಿ ಆರಾಮಾಗಿ 2 ಕಾರು, ಒಂದು 4 ಟೂ ವೀಲರ್ ನಿಲ್ಲಿಸ್ಬೋದು. ಮತ್ತು ಇದು ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್ನು. ಆಮೇಲೆ ಇಲ್ಲಿ ಸಂಪ್ ಇದೆ. ಇವ್ರದ್ದು ಓನ್ ಬೋರ್ವೆಲ್ ಇದೆ, ಒಳ್ಳೆ ನೀರಿದೆ. ಈ ಸಂಪು 12,000 ಲೀಟ್ರ್ ಕೆಪಾಸಿಟಿ, ಮತ್ತು ಮೇಲ್ಗಡೆ 2 ಸಿಂಟೆಕ್ಸ್ ಇದೆ, 1,500 ಲೀಟ್ರ್ ಕೆಪಾಸಿಟಿದು. ಮತ್ತು ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಒಂದು 2 BHK ಇದೆ. ಫಸ್ಟ್ ಫ್ಲೋರಲ್ಲಿ ಓನರ್ ಸ್ಟೇಗೆ ಒಂದು 3 BHK ಇದೆ. ಸೆಕೆಂಡ್ ಫ್ಲೋರಲ್ಲಿ ಒಂದು 2 BHK, ಒಂದು 1 BHK. ಥರ್ಡ್ ಫ್ಲೋರಲ್ಲೂ ಒಂದು 2 BHK, ಒಂದು 1 BHK ಇದೆ. ಮೇಲ್ಗಡೆ ಟೆರೇಸು. ನಿಮಗೆ ಇದು ಅಪ್ರಾಕ್ಸಿಮೇಟ್ಲಿ ಒಂದು 70,000 ರೆಂಟ್ ಬರುತ್ತೆ. ಇನ್ ಕೇಸ್ ಫಸ್ಟ್ ಫ್ಲೋರ್ ಓನರ್ ಸ್ಟೇ ಅಂದರೆ ಒಂದು 45,000 to 50,000 ರೆಂಟ್ ಬರುತ್ತೆ. ಇವಾಗ ಗ್ರೌಂಡ್ ಫ್ಲೋರಲ್ಲಿರೋ ಒಂದು 2 BHK ಹೋಗೋಣ ಬನ್ನಿ. ಇದು ಕವರ್ ಮಾಡ್ತಾರೆ. ಇದು ನಾರ್ತ್ ಫೇಸಿಂಗ್ ಮೈನ್ ಡೋರ್. ಇನ್ನೂ ಕೆಲಸ ನಡೀತಾ ಇದೆ, ಇಂಟೀರಿಯರ್ ವರ್ಕು. ಮೋಸ್ಟ್ಲಿ ಇನ್ನು 15 ಡೇಸಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಇವಾಗ ಇದು ಗ್ರೌಂಡ್ ಫ್ಲೋರಲ್ಲಿ ಒಂದು 2 BHK ಇದೆ. ಸೊ ನೋಡಿ, ಇವಾಗ ಎಂಟರ್ ಆಗ್ತಿದ್ದೀನಿ. ಇಂಟೀರಿಯರ್ ಎಲ್ಲ ನೋಡ್ಬೋದು, ಚೆನ್ನಾಗಿ ಮಾಡ್ತಿದ್ದಾರೆ. ಇದು POP. ಇದು ಹಾಲು. ಇದು ಕಿಚನ್ನು. ಇದು ಒಂದು ಬೆಡ್ರೂಮು. ಇದು ವಾರ್ಡ್ರೋಬ್ಸು. ಮತ್ತು ಇದು ಅಟ್ಯಾಚ್ ಬಾತ್ರೂಮ್. ಇಲ್ಲಿ ಕಮೋಡೆಲ್ಲ ಏನೂ ಹಾಕಿಲ್ಲ, ಹಾಕ್ತಾರೆ. ಇದು ಕಾಮನ್ ಬಾತ್ರೂಮು. ಮತ್ತು ಇದು ಇನ್ನೊಂದು ಬೆಡ್ರೂಮ್. ಇವಾಗ ಫಸ್ಟ್ ಫ್ಲೋರಿಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಸೊ ಇದಕ್ಕೆ ಒಂದು 2 BHKಗೆ ರೆಂಟು ಅಪ್ರಾಕ್ಸಿಮೇಟ್ಲಿ ಒಂದು 13,000 ಬರ್ಬೋದು. ಇಲ್ಲಿ ಆಪೋಸಿಟಲ್ಲೇ ನಿಮಗೆ ಸಂಭ್ರಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇರೋದು, ಇಂಜಿನಿಯರಿಂಗ್ ಕಾಲೇಜು. ಸೊ ಇಲ್ಲಿ ನಿಮಗೆ ರೆಂಟಲ್ಗೆ ಟೆನೆಂಟ್ಗೆ ಏನು ತೊಂದರೆ ಇಲ್ಲ, ಈಸಿಯಾಗಿ ಬರ್ತಾರೆ. ಇವಾಗ ಫಸ್ಟ್ ಫ್ಲೋರಿಗೆ ಬರ್ತಾಯಿದ್ದೀನಿ. ಇಲ್ಲಿ 3 BHK ಇದೆ. ಓನರ್ ಸ್ಟೇಗೆ ಅಂತ ನೀವು ಇಟ್ಕೊಬೋದು, ಇಲ್ಲ ರೆಂಟ್ ಕೊಟ್ಟರೆ ಆರಾಮಾಗಿ ಒಂದು 24,000 to 25,000 ರೆಂಟ್ ಬರುತ್ತೆ ಇದಕ್ಕೆ. ಇದು ಪ್ಯಾಸೇಜು. ಸೊ ಇದೆಲ್ಲ ನಾರ್ತ್ ಫೇಸಿಂಗ್ ಮೈನ್ ಡೋರ್ಸ್. ಇಂಟೀರಿಯರ್ ನೋಡಿ ಇಲ್ಲಿ ಸಕಲ ಮಾಡ್ತಿದ್ದಾರೆ. ಇದು TV ಕ್ಯಾಬಿನೆಟ್ಟು, ಅದಲ್ಲಿ ಪೂಜಾ ರೂಮು, ಮತ್ತು ಕಿಚನ್ನು. ಇವಾಗ ನಿಮಗೆ ರಾ ಲುಕ್ಕಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ. ಇದು ವರ್ಕ್ ಫಿನಿಶ್ ಆದಮೇಲೆ ನಿಮಗೆ ಸೂಪರಾಗಿ ಕಾಣಿಸುತ್ತೆ. ಇವಾಗ ಕಿಚನ್ ತೋರಿಸ್ತೀನಿ ಬನ್ನಿ.
ಮತ್ತು ಇದು ಯುಟಿಲಿಟಿ. ವಾಷಿಂಗ್ ಮಿಷಿನಲ್ಲಿ ಇಟ್ಕೊಬೋದು ನೀವು. ಮತ್ತು ಇದು ಕಾಮನ್ ಟಾಯ್ಲೆಟ್. ಇದು ಬೆಡ್ರೂಮು. ಬೆಡ್ರೂಮಲ್ಲಿ POP ಇದೆ. ಇದು ಮಾಸ್ಟರ್ ಬೆಡ್ರೂಮು. ಅಟ್ಯಾಚ್ ಬಾತ್ರೂಮು. ಮತ್ತು ಇದು ಥರ್ಡ್ ಬೆಡ್ರೂಮು. ಇದೆಲ್ಲ ಪ್ಯಾಸೇಜು, ಇದೊಂದೇ ಫ್ಲೋರ್ಗೆ. ಇವಾಗ ಸೆಕೆಂಡ್ ಫ್ಲೋರಿಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಸೆಕೆಂಡ್ ಫ್ಲೋರಲ್ಲಿ ಒಂದು 2 BHK ಮತ್ತು ಒಂದು 1 BHK ಇದೆ. ಫಸ್ಟಿಗೆ ಅದು 2 BHK. ಎಂಟರ್ ಆಗ್ತಿದ್ದಂಗೆ ಹಾಲು. ಇಲ್ಲಿ ಕಿಚನ್. ಇಲ್ಲಿ ವಾಷಿಂಗ್ ಇದು ಫ್ರಿಜ್ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್. ಇದು ಕಾಮನ್ ಟಾಯ್ಲೆಟ್. ನೀವು ಬೇಕಾದ್ರೆ ಇಲ್ಲಿ ಫ್ರಿಜ್ ಇಟ್ಕೊಂಡು ಇಲ್ಲಿ ಪೂಜಾ ರೂಮ್ನು ಮಾಡ್ಕೊಬೋದು. ಮತ್ತು ಇದು ಬೆಡ್ರೂಮು. ಇದು ಇನ್ನೊಂದು ಬೆಡ್ರೂಮು. ಇದು ಅಟ್ಯಾಚ್ ಬಾತ್ರೂಮ್. ಸೊ ಇದು 2 BHK. ನಿಮ್ಗೆ ಇದಕ್ಕೆ ರೆಂಟ್ ಅಪ್ರಾಕ್ಸಿಮೇಟ್ಲಿ ಒಂದು 13,000 ಬರುತ್ತೆ. ಮತ್ತು ಪಕ್ಕದಲ್ಲಿರೋದು ಇದು 1 BHK. ಇದಕ್ಕೆ ರೆಂಟ್ ಒಂದು 8,000 ಬರುತ್ತೆ. ಸೊ ಹಾಲು. ನೀವು ಇದನ್ನು ಪೂಜಾ ರೂಮ್ ಥರ ಯೂಸ್ ಮಾಡ್ಬೋದು. ಇದು ಕಾಮನ್ ಟಾಯ್ಲೆಟು. ಮತ್ತು ಇದು ಕಿಚನ್ನು. ಮತ್ತು ಇದು ಬೆಡ್ರೂಮ್. ಇದು ಸೆಕೆಂಡ್ ಫ್ಲೋರು. ಥರ್ಡ್ ಫ್ಲೋರಲ್ಲೂ ಸೇಮ್ ಇಲ್ಲಿ ಏನಿದೆ ಇದೇ ಥರ ಒಂದು 2 BHK ಒಂದು 1 BHK ಸೇಮ್ ಪ್ಯಾಟ್ರನ್ನು, ಏನೂ ಚೇಂಜ್ ಇಲ್ಲ. ಇವಾಗ ಥರ್ಡ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ.
ಸೊ ಈ ಕಡೆದು 2 BHK, ಆ ಕಡೆದು 1 BHK, ಸೇಮ್ ಟು ಸೇಮ್. ಸೆಕೆಂಡ್ ಫ್ಲೋರಲ್ಲಿ ಏನು ನೋಡಿದ್ರಲ್ಲ ಅದೇ ಪ್ಯಾಟ್ರನ್ ಇಲ್ಲಿರೋದು. ಇವಾಗ ಟೆರೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕಂಪ್ಲೀಟ್ಲಿ ಓಪನ್ ಏರಿಯಾ. ಮೇಲ್ಗಡೆ 2 ಸಿಂಟೆಕ್ಸ್ ಇಟ್ಟಿದ್ದಾರೆ ಅಷ್ಟೇ. ಸ್ನೇಹಿತರೆ, ಇನ್ನೊಂದ್ಸಲ ಈ ಮನೆ ಬಗ್ಗೆ ಓವರ್ವ್ಯೂ ಹೇಳ್ತೀನಿ. ಇದು ವಿದ್ಯಾರಣ್ಯಪುರ, ಸಂಭ್ರಮ್ ಕಾಲೇಜ್ ಅದೇ ಕಾಣ್ತಿರೋದು. ಅಲ್ಲಿ ಪ್ಲೇ ಗ್ರೌಂಡ್ ಕಾಣ್ತಿದೆಯಲ್ಲ, ಸಂಭ್ರಮ್ ಕಾಲೇಜ್. ಅಲ್ಲಿಂದ ಜಸ್ಟ್ 100 ಮೀಟರ್ಸು. ಇಲ್ಲೇ ಮೈನ್ ರೋಡು. ಸೊ ಇದು BBMP ಲಿಮಿಟ್ಸಿಗೆ ಬರುತ್ತೆ. ಬಿ ಖಾತಾ 30-40 ಸೈಟು, ವೆಸ್ಟ್ ಫೇಸಿಂಗ್ ಸೈಟು, ನಾರ್ತ್ ಫೇಸಿಂಗ್ ಮೈನ್ ಡೋರ್ಸು, G+3 ಬಿಲ್ಡಿಂಗ್ ಇದು. ಗ್ರೌಂಡ್ ಫ್ಲೋರಲ್ಲಿ ಕಾರ್ ಪಾರ್ಕಿಂಗು ಮತ್ತು ಒಂದು 2 BHK ಇದೆ. ಫಸ್ಟ್ ಫ್ಲೋರಲ್ಲಿ ಓನರ್ ಸ್ಟೇಗೆ ಒಂದು 3 BHK ಇದೆ. ಸೆಕೆಂಡ್ ಫ್ಲೋರಲ್ಲಿ ಮತ್ತು ಥರ್ಡ್ ಫ್ಲೋರಲ್ಲಿ ಒಂದು 2 BHK, ಒಂದು 1 BHK ಇದೆ. ಸೊ ಈ ಪ್ರಾಪರ್ಟಿಗೆ ಲೋನ್ ಆಗುತ್ತೆ HDFC, LIC, ಕ್ಯಾನ್ಫಿನಿಂದ. ಇವರು ಪ್ರೈಸ್ ಕೋಟ್ ಮಾಡ್ತಿರೋದು 2 crores, ಸ್ಲೈಟ್ಲಿ ನೆಗೋಷಿಯೇಬಲ್ಲು. ಇಂಟೀರಿಯರ್ ಕೆಲಸ ನಡೀತಾ ಇದೆ. ಇನ್ನೊಂದು ಮಂತಲ್ಲಿ ಫುಲ್ ಕಂಪ್ಲೀಟಾಗಿ ಹ್ಯಾಂಡ್ ಓವರ್ ಕೊಡ್ತಾರೆ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನಾನು ಇಲ್ಲಿ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ನೀವು ಯಾವಾಗ ಬೇಕಿದ್ರೂ ವಿಸಿಟ್ ಮಾಡ್ಬೋದು ಪ್ರಾಪರ್ಟಿಗೆ. ಆಮೇಲೆ ವಾಟರ್ ಸೋರ್ಸು ಇಲ್ಲಿ ಇವ್ರದ್ದು ಒಂದು ಬೋರ್ವೆಲ್ ಇದೆ ಮತ್ತು ಕಾವೇರಿ ಪ್ರಾವಿಷನ್ ಇದೆ. ಇನ್ನೂ ಕನೆಕ್ಷನ್ ಬಂದಿಲ್ಲ. ಥ್ಯಾಂಕ್ ಯು ಸ್ನೇಹಿತರೆ.